body, minimum distance from the water body ಅಂದ್ರೆ ಋಷಭಾವತಿ ನದಿ ತಾನೆ, ರಿವರ್ ತಾನೆ. ರಿವರ್ ಅಂಡ್ ಲೇಕ್ ಎರಡು ಇದೆ. ಅದು ವ್ಯಾಲಿ ಅಂತ ಹೇಳ್ತಾರೆ ಸರ್. ಬೇರೆ ಬಿಡಿಎ ನೋಟಿಫಿಕೇಶನ್ ಬಿಡಿಎ ಬಿಡಿ ಸರ್. ಇಡೀ ಎಂಟೈರ್ ಕರ್ನಾಟಕಕ್ಕೆ ಅಪ್ಲೈ ಆಗಿದೆ ಹೇಳಿ ಸರ್. ಬೋರ್ಡ್ ನಿಮಗೆ ಅಪ್ಲೈ ಆಗುತ್ತೆ. ಅದೇನು ಬಿಡಿಎ ಅಪ್ಲೈ ಆಗುತ್ತೆ ಇಲ್ಲ. ಇವ್ರದೇ ಗವರ್ನಮೆಂಟ್ ನೋಟಿಫಿಕೇಶನ್ ಎಂಟೈರ್ ಸ್ಟೇಟ್. ಇದು in excess of powers conferred by section 54 of the Air Prevention Control Act ಬರ್ತಾ ಇಲ್ಲ. ಸರ್ ಬೈಲಾಲ ರಿವರ್ ಹೇಳಿ ಸರ್ ನೀವು. ರಿವರ್ 500 ಮೀಟರ್ಸ್ ಸರ್. ಮತ್ತೆ ತೋರಿಸಿ ಸರ್ ಯಾವ್ದು 500 ಮೀಟರ್ಸ್ ಬಿಟ್ಟು ಎಲ್ಲಿ ಕೊಟ್ಟಿದ್ದೀರಾ ಅಂತ. ಇಲ್ಲಿರೋದು ಋಷಭಾವತಿ ರಿವರ್ ಅಥವಾ ಡ್ರೈನೇಜ್ ನೀವೇ ಫೈನಲ್ ಆಗಿ ಹೇಳ್ಬಿಡಿ ಇವತ್ತು ಸಾಹೇಬ್ರಿಗೆ. ನಾನು ವಾಂಟ್ ಆನ್ಸರ್ ವಿಡಿಯೋ ಅಂತ ಹೇಳಿದ್ರಲ್ಲ, ವೆದರ್ ಯು ಆರ್ ಫಾಲೋಯಿಂಗ್ ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಪೊಲ್ಯೂಷನ್ ಆಕ್ಟ್ ಆರ್ ಬಿ ಆಕ್ಟ್. ನಾವು ನಮ್ದು ಇದೆ ಸರ್. ಇದೇ ತಾನೇ ಆನ್ಸರ್ ಮಾಡೋದು. ನೀವು ನಾನು ಹೇಳಿದ ಅದೇ ಬೇರೆ ಹೋಗ್ತೀರಾ ಸರ್. ನಿಮ್ಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಆಮೇಲೆ ಡೀಟೇಲ್ ಕೊಡಿ. ಸುಮ್ಮನೆ ಈ ಸರ್ ವೆದರ್ ಇಟ್ ಇಸ್ ಆನ್ಸರ್ ಮಾಡ್ತಾರಲ್ಲ ಕೇಳಿ ಸರ್ ನೀವು. ಸರ್ ನಾನು ಕದ್ದಿಲ್ಲ ಅಂತ ಋಷಭಾವತಿ ರಿವರ್ ಅಲ್ವಾ? ಋಷಭಾವತಿ ರಿವರ್. ಮತ್ತೆ ಇದು ಅಪ್ಲೈ ಆಗುತ್ತಾ ಬಿಡಿ ಅಪ್ಲೈ ಆಗುತ್ತೆ? ಇದು ಅಪ್ಲೈ ಆಗಲ್ಲ ಸರ್. ನಾನು ಕೊಡ್ತೀನಿ ಸರ್ ಡೀಟೇಲ್ಸ್. ಅಪಾರ್ಟ್ಮೆಂಟ್ ಗೆ ಅಪ್ಲೈ ಆಗಲ್ಲ ಸರ್. ನಾವು ಕೇಳ್ತಾ ಇರೋದು ಋಷಭಾವತಿ ನದಿಗೆ ಯಾವ್ದು ಅಪ್ಲೈ ಆಗುತ್ತೆ. ನಾವು ಕೇಳ್ತೀವಿ ಅಪಾರ್ಟ್ಮೆಂಟ್ ಹೋಗುತ್ತೆ. ಅಪಾರ್ಟ್ಮೆಂಟ್ ಈ ಕಡೆ ಕೆರೆಗೆ ಹೋಗ್ತೀಯ. ನಾಟ್ ಆನ್ಸರಿಂಗ್. ಬಟ್ ಯು ಆರ್ ವೆರಿ ಕ್ಲವರ್. ಯು ಆರ್ ನಾಟ್ ಆನ್ಸರಿಂಗ್. ರಿವರ್ ಅಂತ ಬರ್ದಿದಾರಲ್ಲ ಸರ್, ಸ್ಟೇಟ್ ನೋಟಿಫಿಕೇಶನ್ ರಿವರ್ ಅಂತಾನೆ ಇದೆಯಲ್ಲ. ಏನು ನೋಟಿಫಿಕೇಶನ್ ತಮ್ಗೆ ಗೊತ್ತಿಲ್ಲ ಅದು ದಯವಿಟ್ಟು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಸರ್. ಆಮೇಲೆ ಬಂದು ಇನ್ಫಾರ್ಮೇಶನ್ ಗೊತ್ತಿಲ್ಲ ನಿಮ್ಗೇನು. ಸುಮ್ಮನೆ ಈ ಕಡೆ ಆ ಕಡೆ ಈ ಅರ್ಕಂತ ದಾಸಾಗೆ ಅರ್ಕಂತ ಮಾಡಕ್ ಬರ್ತಾ ಇದ್ರೆ ಅವ್ನು ತಬಲಾ ಸರಿಯಾಗಿ ಮಾಡಿಲ್ಲ, ಅವ್ನು ನಾರ್ಮಲ್ ಸರಿಯಾಗಿ ಮಾಡಿದ ಬೈತಾ ಇರ್ತಾರೆ. ನೀನು ಕೇಳಿದ್ದಕ್ಕೆಲ್ಲ ಹಿಂಗೆ ಆ ಥರ ಅರ್ಕಂತ ದಾಸ ಗೊತ್ತಿದೆ. ಗೊತ್ತಿಲ್ಲ ಸರ್, ನಾನು ಸ್ಪಾಟ್ಗೆ ಹೋಗಿಲ್ಲ ಸರ್ ಋಷಭಾವತಿಗೆ ಅಂತ ಹೇಳ್ಬಿಟ್ಟು. ಇಲ್ಲ ಸರ್, ರಿವರ್ ಒಂದ್ಸಲ ರಿವರ್ ಏನೇ ಅದು ಒನ್ಸ್ ಇಟ್ ಇಸ್ ಐಡೆಂಟಿಫೈಡ್ ಆಸ್ ರಿವರ್. ಸರ್ ನಿಮ್ ಬಿಡಿಎ ಚೇಂಜ್ ಆಗ್ಬಿಡುತ್ತಾ? ಬೆಂಗಳೂರು ರಿವರ್ ಚೇಂಜ್ ಆಗುತ್ತೆ. ಆಫೀಸಿಗೆ ಬರ್ಬೇಡಿ, ಇಲ್ಲಿ ಹೇಳಿ. ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಬರ್ಲೇಬೇಕು. ಅದು ಬೇರೆ ಕತೆ. ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಾವು, ಅದು ಬೇರೆ ಕತೆ. ಎಲ್ಲ ಕಡೆ ನಿಮ್ಗೆ ಅರ್ಥ ಆಗಲ್ಲ. ನಾವು ನಿಮ್ಮ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಿ. 200 years ಅಲ್ಲಿ ಗಲೀಜ್ ನೀರು ಬರ್ತಾ ಇದೆ ಕಾಲುವೆ. ಅದು ನಮ್ಮ ಇವರು ಎನ್ಯಾಕ್ಸ್ಪರ್ಸ ಬರ್ದಿದ್ದಾರೆ. ಅದು 200 ವರ್ಷ ಆಗಿದೆ. ಆ ಗಲೀಜ್ ನೀರು ಬರ್ತಾ ಇದೆ ಕಾಲುವೆ. ನೀವು ಮಂಡ್ಯದಲ್ಲ, ಯಾವ್ದು ನಿಮ್ದು? ತುಮಕೂರು. ನೀವು ತಪ್ಪಿಸ್ಕೊಂಡಿದ್ದೀರ. ಮಂಡ್ಯದವ್ರು ಕುಡಿತಾರೆ, ಅವ್ರು ಕುಡಿದು ಬಿಟ್ಟಿದ್ರಿಂದ ನಾವು ಬೆಂಗಳೂರು ಕುಡಿತಾ ಇದ್ವಿ. ನೀವು ಕುಡಿಬೇಕಲ್ಲ ಗಲೀಜ್ ನೀರು. ಆ ಪೊಲ್ಯೂಷನ್ ಆಗ್ತಾ ಇದೆ. ಏನ್ ಮಾಡ್ತಾ ಇದೆ ಪೊಲ್ಯೂಷನ್ ಬೋರ್ಡ್ ಅವರು? ನೀವು ಅಂತಲ್ಲ, ಎಂಟೈರ್ ಕರ್ನಾಟಕ ಪೊಲ್ಯೂಷನ್ ಬೋರ್ಡ್ ಏನ್ ಮಾಡ್ತಾ ಇದೆ? ದೇ ಆರ್ ನಾಟ್ ಪೊಲ್ಯೂಟೆಡ್ ಅಷ್ಟೇ. ನಿಮ್ ಬಟ್ಟೆ ಗಿಟ್ಟಿ ನೀಟಾಗಿ ಹಾಕೊಂಡಿದ್ದೀರಾ, ಒಳಗಡೆ ಎಲ್ಲ ಪೊಲ್ಯೂಷನ್. ನಮ್ಮ ಮೈಂಡು, ನಮ್ಮ ಕೆಲಸ ಎಲ್ಲ ಪೊಲ್ಯೂಷನ್. ಅಲ್ಲಿ ನದಿಗಳು ಪೊಲ್ಯೂಷನ್. ಈ ತರ ಆದ್ರೆ ಏನ್ ಮಾಡ್ಬೇಕು ಸರ್? ನೀವು ಸ್ಟ್ರಾಂಗ್ ಆದ್ರೆ ಎವ್ರಿಥಿಂಗ್ ವಿಲ್ ಬಿ ಕಂಟ್ರೋಲ್. ಬೆಂಗಳೂರು ಒಂದು ಡೇಂಜರಸ್ ಸಿಟಿ ಅಂತ ಮೊನ್ನೆ ಪೇಪರ್ ಹಾಕಿದ್ರು. ಈಕ್ವಲ್ ಟು ಡೆಲ್ಲಿ ಬರ್ತಾ ಇದೆ ಇದು. ಇನ್ನೊಂದು ದಿವಸ ನಾವು ಗಾಳಿ ಕೊಟ್ಟು ಸತ್ತಾಗ್ಬಿಡ್ತಾರೆ ಮಕ್ಕಳೆಲ್ಲ ಅಂತ. ನಿಮ್ಗೆ ಅಷ್ಟೆಲ್ಲ ಆದ್ರೂ ನಿಮ್ಗೆ ಏನು ಕಾಳಜಿನೇ ಇಲ್ಲ. ಏನ್ ಮಾಡ್ಬೇಕು ನಾವು? ನಾಟ್ ಆನ್ಸರಿಂಗ್ ಸರ್. ಹಿಂಗಂದ್ರೆ ಹಂಗ ಹೋಗ್ತೀರಾ, ಹಂಗಾದ್ರೆ ಹಿಂಗೆ ಬರ್ತೀರಾ. ನಿಮ್ಗೆ ರಿಲೇಟ್ ಆಗ್ತಾ ಇಲ್ಲ. ಈ ಇದ್ರಲ್ಲಿ ನೀರಲ್ಲಿ ಹಾಕ್ತೀರಿ, ಕಪ್ಪತ್ತ ಜಂಪ್ ಆಗ್ತೀರಾ. ಎಂತ ಮಾಡ್ಬೇಕು? ನಿಮ್ಗೆ ಗೊತ್ತಿಲ್ಲ, ಎಲ್ಲ ಕ್ಲೀನಾಗಿ ನೋಡ್ಬಿಟ್ಟು ಕೊಡ್ತೀನಿ ಸರ್. ನಿಮ್ಗೇನು ಗೊತ್ತಿಲ್ಲ. ನಾಟ್ ಏಬಲ್ ಟು ಆನ್ಸರ್ ಮೈ ಕ್ವಾರಿ. ಹೌದಾ ಶಿವಕುಮಾರ್? ಇಲ್ಲ ಅಷ್ಟೇ ಹೇಳಿ. ಕ್ಲೀನಾಗಿ ಎಷ್ಟು ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಆಗಿದೆ, ಎಷ್ಟು ಅಪ್ಲಿಕೇಶನ್ ಪೆಂಡ್ ಆಗಿದೆ, ಎಷ್ಟು ಆಸ್ಪತ್ರೆಗಳಿದೆ, ಎಷ್ಟು ಪ್ರಾಬ್ಲಮ್ ಆಗಿದೆ ಕೊಡ್ರಿ. ಇದ್ರೆ ಕೊಡಿ, ಅವ್ರು ಕೊಡಿ, ಮಾತಾಡ.